ರೆಡಿ ಸ್ಟಾರ್ಟ್. ಬನ್ನಿ. ಆಯ್ತಾ? ಓಕೆ, ಇವಾಗ ಇಬ್ಬರಿಗೂ ಕಣ್ಣಿಗೆ ಬಟ್ಟೆ ಬಿಚ್ಚಿ. ದೀಪಾ, ಇದೊಂದು ಪುಡಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ ಸ್ವಲ್ಪ ರುಚಿ ನೋಡು. ಇದ ಮೇಡಮ್? ಹಾ ಹಾ ಹಾ. ಏನೋ ಒಂಥರ ಇದೆ ಮೇಡಮ್, ಗೊತ್ತಾಗ್ತಿಲ್ಲ. ಇನ್ನೊಂದ್ಸಲ ರುಚಿ ನೋಡು. ಬೇಡ ಮೇಡಮ್, ಚೆನ್ನಾಗಿಲ್ಲ. ನಿಮ್ಮಿಬ್ಬರಿಗೂ ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಇಲ್ಲೇ ಅಡುಗೆ ಶುರು ಮಾಡಿ. ಸ್ಟಾರ್ಟ್. ಇಲ್ಲೇ ಹೇಗೆ ಅಡುಗೆ ಮಾಡಕ್ ಸಾಧ್ಯ? ಇಲ್ಲಿ ಸ್ಟೋವ್ ಇಲ್ಲ, ಮಿಕ್ಸರ್ ಇಲ್ಲ, ಏನೂ ಇಲ್ಲ. ಅಲ್ಲೇ ಇರೋದು ಟ್ವಿಸ್ಟು. ಇದು ಕುಕ್ಕಿಂಗ್ ವಿತೌಟ್ ಫೈರ್. ನೋ ಆಯಿಲ್, ನೋ ಬಾಯ್ಲ್. ಅಂದ್ರೆ ನೀವಿಬ್ರು ಒಲೆನೂ ಇಲ್ಲದೆ ಮಿಕ್ಸಿನೂ ಇಲ್ಲದೆ ಅಡುಗೆ ಮಾಡಬೇಕು. ಏನು ಸ್ಟೋವು ಮಿಕ್ಸಿ ಎಲ್ಲ ಇಲ್ಲದೆ ಹೇಗೆ ಅಡುಗೆ ಮಾಡೋಕ್ಕಾಗುತ್ತೆ? ನಾನಿದನ್ನು ಒಪ್ಪಲ್ಲ. ಹೌದೌದು, ಹೇಗ್ ಮಾಡೋದು? ಹೌದೌದು, ಆಗಲ್ಲ ಅಂದ್ರೆ ನೀನ್ ಸೋತಂಗಾಗ್ಬಿಡುತ್ತೆ ಸೌಂದರ್ಯ. ದೀಪಾ, ನಿಂಗೆ ಓಕೆನಲ್ಲಮ್ಮ? ಹ್ಞೂ ಚಿಕ್ಕ ಮಾವ, ಒಲೆ ಮಿಕ್ಸಿ ಇಲ್ಲ ಅಂದ್ರೂ ಅಡುಗೆ ಮಾಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಆಯ್ತು, ನಾನು ಮಾಡ್ತೀನಿ. ವೆರಿ ಗುಡ್ ಸೌಂದರ್ಯ. ಅಂದ್ರೆ ಕಾಂಬಿನೇಷನ್ ಶುರು ಮಾಡಿ. ನೀವು ತಗೊಂಡಿರೋ ಪದಾರ್ಥಗಳನ್ನ ಇಟ್ಕೊಂಡು ಎಷ್ಟು ರುಚಿಯಾಗಿ ಅಡುಗೆ ಮಾಡ್ತಿರೋ ನಾನು ನೋಡ್ತೀನಿ. ಒಂದು ಖಾರ, ಒಂದು ಸ್ವೀಟು, ಅದ್ರ ಜೊತೆ ಕುಡಿಯೋಕೆ ಒಂದು ಜ್ಯೂಸ್ ಇರಲೇಬೇಕು. ಅರ್ಥ ಆಯ್ತಾ? ನಾನೀಗ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀನಿ. ಕರೆಕ್ಟಾಗಿ ಅರ್ಧ ಗಂಟೆಗೆ ವಾಪಸ್ ಬರ್ತೀನಿ. ಅಷ್ಟರಲ್ಲಿ ಅಡುಗೆ ರೆಡಿ ಇರಬೇಕು. ಟೈಮ್ ಸ್ಟಾರ್ಟ್ಸ್ ನೌ. ಗೋ. ಚಿಕ್ಕಿ ಬಿಡಿ, ಎಲ್ಲ ರೆಡಿಯಾಗಿದೆ ನೋಡಿ. ಹೊಟ್ಟೆ ತುಂಬೋದು, ದೇಹಕ್ಕೆ ಹಿತವಾಗಿರೋದು ಯಾವುದು ಅಂತ ಗೊತ್ತಾಗೋದು ಮನೆ ನಿಭಾಯಿಸೋ ಹೆಣ್ಣಿಗೆ ಮಾತ್ರ. ಈಗ ರಿಸಲ್ಟ್ ಅನೌನ್ಸ್ ಮಾಡೋ ಟೈಮ್ ಬಂದಿದೆ. ಬೇಗ ಅನೌನ್ಸ್ ಮಾಡಿ ಚಿಕ್ಕಿ. ಹೇಳ್ತೀನಿ. ಈ ಕಾಂಪಿಟೇಷನ್ ಅಲ್ಲಿ ಗೆದ್ದವಳು ನಮ್ ಸೌಂದರ್ಯ. ಒಂದ್ ನಿಮಿಷ. ಅಡ್ಗೆ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ದೆ ವಿನ್ನರ್ನ ಅನೌನ್ಸ್ ಮಾಡ್ತಿದ್ದೀರಲ್ಲ? ಹೇಳ್ತೀನಿ. ಸೌಂದರ್ಯ ಮಾಡಿರೋ ಈ ಖಾರದ ಅವಲಕ್ಕಿ, ಅವಲಕ್ಕಿ ರಸಾಯನ, ಕಲ್ಲಂಗಡಿ ಹಣ್ಣಿನ ಜ್ಯೂಸು
ನಂಗೆ ತುಂಬಾನೇ ಇಷ್ಟ ಆಯ್ತು. ದೀಪನು ಅಡುಗೆನ ಚೆನ್ನಾಗಿ ಮಾಡಿದಾಳೆ, ಆದ್ರೆ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ. ನೀವಿವಾಗ ಇಷ್ಟ ಆಯ್ತು ಅಂತ ಹೇಳಿದ್ರಲ್ಲ, ಆ ಅಡ್ಗೆನೆಲ್ಲ ಮಾಡಿರೋದು ನಮ್ ದೀಪ, ಸೌಂದರ್ಯ ಅವರಲ್ಲ. ಇದೆಲ್ಲ ಮಾಡಿದ್ದು ಈ ದೀಪನ? ಹೌದು ಚಿಕ್ಕಮ್ಮ, ನೀವು ಈಗ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಆ ಅಡಿಗೆನೆಲ್ಲ ನಮ್ ದೀಪಾನೇ ಮಾಡಿದ್ದು. ಈ ಭಾಸ್ಕರ್ ನನ್ನ ಕರ್ಕೊಂಬರುವಾಗ ಯಾವ ಅಡುಗೆ ಯಾರು ಮಾಡಿದ್ದು ಅಂತ ನನಗೆ ಗೊತ್ತಾಗಬಾರ್ದು ಅಂತ ಬೇರೆ ಬೇರೆ ಕಡೆ ಇಟ್ಟಿದ್ದೀವಿ ಅಂದ. ಕನ್ಫ್ಯೂಸ್ ಆಗ್ಬಿಟ್ಟೆ.